ನಮ್ಮ ಇಲಾಖೆ ವತಿಯಿಂದ ಒಂದು ಸಮಾಲೋಚನೆ ಸಭೆಯನ್ನು ನಾವು ಆರಂಭಗೊಳಿಸ್ತಾ ಇದ್ವಿ. ಇವತ್ತು ಅರ್ಥಶಾಸ್ತ್ರ ತಜ್ಞರು ಇರ್ಬೋದು, ಸಮಾಜಶಾಸ್ತ್ರ ತಜ್ಞರು ಇರ್ಬೋದು, ಮತ್ತು ಕಾನೂನು ತಜ್ಞರು ಇರ್ಬೋದು, ಇವರೆಲ್ಲರ ಜೊತೆ ಒಂದು ಸಮಾಲೋಚನೆಯನ್ನು ನಡೆಸಿ ಮುಂಬರುವ ದಿನಗಳಲ್ಲಿ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಏನು ಕೇಂದ್ರ ಸರ್ಕಾರದವರು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ, ಇದನ್ನು ನಾವು ಹೇಗೆ ಮುಂದಿನ ಕ್ರಮ ತಗೋಬೇಕು ಅಂದ್ಬಿಟ್ಟು ಒಂದು ಸಭೆಯನ್ನು ನಾವು ಏರ್ಪಡಿಸಿದ್ದೀವಿ. ಇದಾದ ನಂತರ ರಾಜ್ಯ ಸರ್ಕಾರದ ಮಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ರಾಜ್ಯದ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ನಮ್ಮ ಮನ್ರೇಗಾ ವರ್ಕರ್ಸ್ ಇರ್ಬೋದು, ಸಂಘಟನೆಗಳಿರ್ಬೋದು, ಒಕ್ಕೂಟಗಳಿರ್ಬೋದು, ಅವರಿಗೆಲ್ಲ ಕೂಡಿಸಿ ಒಂದು ಸಮಾಲೋಚನೆ ಸಭೆ ನಡೆಸಿ ಮುಂದೆ ಯಾವ ರೀತಿ ನಮ್ಮ ನಡೆ ಇರಬೇಕು, ಏನು ಕ್ರಮ ತಗೋಬೇಕು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಒಂದು ಈ VBG ರಾಮ್ಜಿ ಅಂತ ವಿಧೇಯಕ ಏನಿದೆ, ಇದು ಪಂಚಾಯತ್ಗಳಿಗೆ ಒಂದು ಮಾರಕವಾದಂಥ ವಿಧೇಯಕ ಆಗಿದೆ. ಇಲ್ಲಿ ಮುಂಚೆ ಏನು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮಗೆ ಉದ್ಯೋಗದ ಗ್ಯಾರಂಟಿ ಇತ್ತು, ಜೀವನೋಪಾಯದ ಗ್ಯಾರಂಟಿ ಇತ್ತು, ಅದನ್ನು ಕಸ್ಕೊಂಡಿದ್ದಾರೆ. ಪಂಚಾಯತಿನ ಅಧಿಕಾರ ಕಸ್ಕೊಂಡಿದ್ದಾರೆ, ಮತ್ತು ಸ್ಟೇಟ್ ಫಂಡಿಂಗನ್ನು ಚೇಂಜ್ ಮಾಡಿದ್ದಾರೆ, ಮತ್ತು ಇವ್ರು ಏನೇ ಜವಾಬ್ದಾರಿ ಇರಲಾರ್ದಂಗೆ ಈ ವಿಧೇಯಕವನ್ನು ತಂದಿದ್ದಾರೆ. ಸೊ ನಮ್ಮ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ದೊಡ್ಡ ಹಿನ್ನಡೆ ಆಗಿದೆ. ಸೊ ಆದ್ದರಿಂದ ಇವತ್ತಿನ ಸಭೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಅಂದ್ಬಿಟ್ಟು ಒಂದು ಸಭೆಯನ್ನು ನಾವು ಇವತ್ತು ಕರ್ನಾಟಕ ಭವನದಲ್ಲಿ ಆಯೋಜಿಸಿದ್ದೇವೆ. ಈಗ ಮೋಹನ್ ಭಾಗವತ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸೂರ್ಯಚಂದ್ರ ಎಷ್ಟು ಇರುವಂಥದ್ದು ಎಷ್ಟು ಸತ್ಯವೋ ಹಾಗೆ RSS ಗೆ ಯಾವುದೇ ರೀತಿಯಾದಂಥ ಸಾಂವಿಧಾನಿಕ ಮಾನ್ಯತೆ. ನೋಡಿ, ಸೂರ್ಯ ಚಂದ್ರ ಹುಟ್ಟಿದ್ದು ವಿಜ್ಞಾನ, ಎಲ್ಲಿ ಹುಟ್ಟಬೇಕು ಎಲ್ಲಿ ಮುಳುಗಬೇಕು ಅದು ವಿಜ್ಞಾನ. ನಮ್ಮ ದೇಶದಲ್ಲಿ ಸಂವಿಧಾನ ನಡೀತದೆ, ಅದು RSSಗೂ ಅಷ್ಟೇ, BJPಗೂ ಅಷ್ಟೇ, ಕಾಂಗ್ರೆಸ್ಸಿಗೂ ಅಷ್ಟೇ. RSS ಈಸ್ ನಾಟ್ ಅನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಅವ್ರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಲಾರ್ದೆ ಓಡಾಡ್ತಾ ಇದಾರಲ್ಲ, ಎಷ್ಟು ದಿನ ಅಂತ ಓಡಾಡ್ತಾರೆ? ಈಗ ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ಇವತ್ತಿಲ್ಲ ನಾಳೆ ಅವ್ರು ಉತ್ತರ ಕೊಡಲೇಬೇಕಾಗ್ತದೆ. ಮುಂಚೆ ಏನು ಉತ್ತರ ಕೊಡ್ಲಾರ್ದೆ ಓಡಾಡ್ತಾ ಇದ್ರಲ್ಲ, ಬೆಂಗಳೂರಿಗೆ ಬಂದು ಉತ್ತರ ಕೊಟ್ಟಿದಾರಲ್ಲ. ಈಗ ಇನ್ನೂ ಸ್ವಲ್ಪ ದಿನ ಕಾಯ್ರಿ, ಯಾವುದು ರಿಜಿಸ್ಟ್ರೇಷನ್ ಆಗೋದು ಖಚಿತ, ಅವರಿಗೆ ಎಲ್ಲಿಂದ ಆದಾಯ ಬರ್ತಾ ಇದೆ ಅದನ್ನು ಕೂಡ ಗೊತ್ತಾಗ್ತದೆ ನಿಮ್ಗೆ. ಭಾರತ ಹಿಂದೂ ರಾಷ್ಟ್ರ, ಅದನ್ನ ಸಂಸತ್ತಲ್ಲಿ ಅದನ್ನ ಮಾಡೋ ಅಗತ್ಯ ಇಲ್ಲ. ಯಾರು ಹೇಳಿದಾರೆ ಮಾಡಿ ಅಂತ? ಹಿಂದೂಸ್ತಾನ್ ಅಂತ ಪ್ರಾಚೀನದಿಂದಾನೇ ಇದೆ ಅಲ್ಲ, ಭಾರತ ವರ್ಷ ಅಂತ ಪ್ರಾಚೀನದಿಂದ ಇದೆ ಅಲ್ಲ. ನಮ್ಮ ಏನು ಮಹಾಭಾರತ ಅಂತ ನಮ್ದು ಗ್ರಂಥನೇ ಇಲ್ಲೇನ್ರಿ? ಇವ್ರೇನು ಹೊಸದಾಗಿ ಹೇಳೋದಿದೆ? ಇವ್ರೆ ನನಗೆ ಅರ್ಥನೇ ಆಗ್ತಲ್ಲ. ಹೂ ಗೇವ್ ದೆಮ್ ದ ಅಥಾರಿಟಿ ಟು ಬಿ ಕಸ್ಟೋಡಿಯನ್ಸ್? 3000 ವರ್ಷದಿಂದ ನಡ್ಕೊಂಡು ಬಂದಿದೆ ಈ ಧರ್ಮ. ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಇವರು ಹಿಂದೂ ಧರ್ಮವನ್ನ ಕಾಪಾಡಲಿಕ್ಕೆ ಯಾರು ಇವರಿಗೆ ಕೊಟ್ಟಿರೋದು? ಯಾರಾದ್ರೂ ಕೊಟ್ಟಿದಾರ ಇವರಿಗೆ? ಬರ್ದು ಕೊಟ್ಟಿದಾರ ಇವರಿಗೆ? ಸಂವಿಧಾನಿಕ ಮಾನ್ಯತೆ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡ್ತಾರೆ, RSS ಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅವಶ್ಯಕತೆ ಇದೆ, ಇವ್ರು ಮಾಡ್ತಾ ಇಲ್ಲ. ಇವ್ರೇನ್ ಬಂದು ಅದು ಪಟ್ನಾ ಹೈಕೋರ್ಟ್ ಉದಾಹರಣೆ ಕೊಟ್ರಲ್ಲ, ಅದು ಮಿಸ್ಲೀಡಿಂಗ್ ಇದೆ. ನಾವು ಸ್ವಲ್ಪ ಇದರಲ್ಲಿ ನಮ್ಮ ಅಧಿವೇಶನ ಬೇರೆ ಜವಾಬ್ದಾರಿನಲ್ಲಿ ಬಿಸಿ ಇದ್ವಿ. 100% ಅದಕ್ಕೂ ಉತ್ತರ ಕೊಡ್ತಾರೆ. ನಿಮ್ಮ RSS ಅಲ್ಲ, ಅವ್ರು ಯಾರ್ಯಾವ್ರ ಪೂರ್ವಜರು ಆಚೆ ಬಂದು ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ಭಾರತ ದೇಶ ನಡೀತಾ ಇರೋದು ನಮ್ಮ ಗ್ರಂಥಗಳಿಂದಲ್ಲ, ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ, ಕುರಾನಿಂದ ಇಲ್ಲ, ಮನುಸ್ಮೃತಿಯಿಂದ ಇಲ್ಲ. ನಮ್ಮ ದೇಶ ನಡೀತಾ ಇರೋದು ಭಾರತದ ಸಂವಿಧಾನದಿಂದ. ಅದು ತಿಳ್ಕೊಂಡ್ರೆ ಉತ್ತಮ. ಅವರು ಸರ್ ರಾಜಣ್ಣ ಅವರು ಪತ್ರ ಬರೆದಿದ್ರು ಸರ್ ರಾಹುಲ್ ಗಾಂಧಿ ಅವರಿಗೆ, KPCC ಅಧ್ಯಕ್ಷರು. ಹಿಂದೆ ಏನು ಲೋಕಸಭಾ ಚುನಾವಣೆ ವೇಳೆ BLO ಅವರೇ ನೇಮಕ ಮಾಡಿದ್ರು ಅನ್ನೋ ವೋಟ್ ಚೋರಿ ವಿಚಾರ. ನೋಡಿ, ಏನೇ ಇದ್ರು ಕೂಡ ಎಲೆಕ್ಷನ್ ಕಮಿಷನ್ ಅವರು ನಮ್ಮ ರಾಜ್ಯ ಅಧಿಕಾರಿಗಳನ್ನ ತಾನೇ ಬಳಸ್ಕೊಳೋದು. ಈಗ ಚುನಾವಣೆ ಆಯೋಗದ ಅಧಿಕಾರಿ ಯಾರು? ಸ್ಟೇಟ್ ಎಲೆಕ್ಷನ್ ಕಮಿಷನ್. ನಮ್ಮ AS ಕೇಡರ್ಸೇ ಇರ್ತಾರೆ, ನಮ್ಮ ಜನನೇ ಇರ್ತಾರೆ. ಆದರೆ ಒಂದ್ಸರಿ ನಾವು ಅವರಿಗೆ ಹಸ್ತಾಂತರ ಮಾಡಿದ್ಮೇಲೆ ಅವರ ಮಾನದಂಡದ ಪ್ರಕಾರ ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಮೇಲೆ ನಡೀತಾರೆ. ನಮ್ಮ ಮಾನವ ಸಂಪನ್ಮೂಲ ಅಷ್ಟೇ ನಮ್ಮದು. ಡೈರೆಕ್ಷನ್ಸ್ ಯಾರ್ದು? ಅದಕ್ಕೆ ಏನು ವರ್ಕಿಂಗ್ ವೈರ್ ಫ್ರೇಮ್ ಹಾಕೋದು ಯಾರು? ಅವರೇ ಅಲ್ವಾ? ಕೇಂದ್ರ ಸರ್ಕಾರದವರೇ ಅಲ್ವಾ? ಈಗ SIR ಅಂತ ಏನು ಒಂದು ರಿವಿಷನ್ ಮಾಡಕ್ಕೆ ಹೋದ್ರು, ಅದು ಎಲೆಕ್ಷನ್ ಕಮಿಷನ್ ಅವರು ಆದೇಶನೇ ನೀಡಿಲ್ಲ ಅಂತ ಮೊನ್ನೆ ಲೋಕಸಭಾದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಆದೇಶ ಯಾರು ನೀಡಿದ್ದು SIR ಗೆ? EC ಅವ್ರು ಹೇಳ್ತಾ ಇದ್ದಾರೆ ನಾವು ಕೊಟ್ಟಿಲ್ಲ ಅಂತ.
ಮತ್ತು ಯಾರು ಕೊಟ್ಟರು? ಹೋಮ್ ಮಿನಿಸ್ಟ್ರಿ ಕೊಟ್ರಾ ಅಥವಾ ಪ್ರಧಾನಮಂತ್ರಿಯಿಂದ ನೇರವಾಗಿ ಬಂತ SIR ಆಗಬೇಕು ಅಂದ್ಬಿಟ್ಟು? ಲೋಕಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ. ಇದಕ್ಕೇನಂತಾರೆ? ಸರ್, ಈಗ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಅಂತ ಆಯ್ತು, ಈಗ ನವೆಂಬರ್ ಮುಗಿತು, ಡಿಸೆಂಬರ್ ಮುಗಿತಾ ಬರ್ತಾ ಇದೆ. ನಿಮ್ದು ಇನ್ನು ಯಾವ ಕ್ರಾಂತಿ ಬಾಕಿ ಇದೆ ಸರ್? ಜನವರಿ ಆಯ್ತು, ಫೆಬ್ರವರಿ ಆಯ್ತು, ಆಗಸ್ಟ್ ಆಯ್ತು, 2.5 ವರ್ಷದಿಂದ ಕ್ರಾಂತಿ ಅಂತಾನೆ ಅಂತ ಇದಾರಲ್ಲ ಇವ್ರೆ. ನೋಡಿ, ವಾಟ್ ಎವರ್ ಹ್ಯಾಸ್ ಟು ಬಿ ಟೇಕನ್, ಹೈಕಮಾಂಡ್ ವಿಲ್ ಇಂಟರ್ವ್ಯೂನ್ ಅಟ್ ದ ರೈಟ್ ಟೈಮ್, ಅಷ್ಟೇ, ಸಿಂಪಲ್. ನಾನು ಒಂದ್ ನಿಮಿಷ ನಾನು ಎಷ್ಟೇ ತಿಪ್ಪರ್ಲಾಗ ಮಾಧ್ಯಮದ ಮುಂದೆ ಹಾಕಿದ್ರು ಕೂಡ, ಡೆಲ್ಲಿಗೆ ಬಂದು ಮಾತಾಡ್ಲಿ, ಬೆಂಗಳೂರಿನ ವಿಧಾನಸೌಧ ಮುಂದೆ ಮಾತಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಮಾನ್ಯತೆ ಇಲ್ಲ. ಹೈಕಮಾಂಡ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದೆ, ಅಗತ್ಯ ಬಿದ್ದಾಗ ನಾವು ಇಂಟರ್ವ್ಯೂನ್ ಆಗ್ತೀವಿ. ಖರ್ಗೆ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನಲ್ಲಿ ಗೊಂದಲ ಇಲ್ಲ, ನಮ್ಮಲ್ಲಿ ಗೊಂದಲ ಇಲ್ಲ, ಲೋಕಲ್ ಅಲ್ಲಿ ಗೊಂದಲ ಮಾಡ್ಕೊಂಡ್ರೆ ಅದನ್ನ ಅವ್ರ ಬಗೆಹರಿಸ್ಕೋಬೇಕು. ನಮಗೆ ಅನಿಸಿದಾಗ ದಟ್ ಹೌದಪ್ಪ ನಮ್ಮ ಇಂಟರ್ವೆನ್ಷನ್ ಬೇಕಿದೆ ಅಂದಾಗ ಕರ್ಸ್ಕೋತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ರೈಟ್ ಟೈಮ್ ಬರೋದು ಯಾವಾಗ ಅಂತ, ಲೋಕಲ್ ಗೊಂದಲಗಳನ್ನ ಬಗೆಹರಿಸೋದಕ್ಕೆ ರೈಟ್ ಟೈಮ್ ಬರೋದು ಯಾವಾಗ ಹೈಕಮಾಂಡ್? ನೋಡಿ, ಲೋಕಲ್ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾರು? ಅವ್ರ ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆಯಾ ಹೈಕಮಾಂಡ್ ಅಂತ? ನಮ್ಮ ಉಪಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆಯಾ ಹೈಕಮಾಂಡ್ ಅಂತ? ಬಹಳಷ್ಟು ಲೀಡರ್ಸ್ ಏನು ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆ ಹೈಕಮಾಂಡ್ ಅಂತ? ಏನೋ ಕೆಲವು ಅಭಿಮಾನಿಗಳು, ಕೆಲವು ಅಭಿಮಾನಿಗಳು ನೀವೆಲ್ಲರೂ ಬಂದು ಕೇಳ್ತೀರಾ, ಅವ್ರು ಹೇಳ್ತಾರೆ, ಏನ್ ಮಾಡಕ್ಕಾಗುತ್ತೆ? ಅಭಿಮಾನಿಗಳು ಯಾಕೆ ಅಂತ ಸರ್? ಗೊಂದಲ ಇಲ್ಲ. ಈಗ ನೀವು ಈಗ ನಂಗೆ ನಿನ್ಸ್ಕೊಂಡು ಕೇಳ್ತಾ ಇದ್ದೀರಲ್ಲ, ಈಗ ನನ್ಗೆ ನಿನ್ಸ್ಕೊಂಡು ಕೇಳ್ತಾ ಇದ್ರ, ಈಗ ಇಂಪಾರ್ಟೆಂಟ್ ಯಾವುದು? ಉದ್ಯೋಗ ಖಾತ್ರಿ ಯೋಜನೆಯನ್ನ ಇವ್ರು ಸಂಪೂರ್ಣವಾಗಿ ನಾಶ ಮಾಡಿದ್ದು. ನೀವು ಈ ಪ್ರಶ್ನೆಗಳು ಕೇಳಿದ್ರೆ ನನ್ನ ಉತ್ತರ ಕೊಡ್ಬೇಕು. ನೋಡಿದಾಗೆ ಸರ್, ಕಳೆದ 20 ದಿವಸ ಹಿಂದ್ಗಡೆ ದೆಹಲಿಗೆ ಪರೇಡ್ ಅನ್ನ ಶಾಸಕರು ನಡೆಸಿದ್ರು, ತಾವು ಕೂಡ ದೆಹಲಿಗೆ ಬಂದಿದ್ರಿ, ನೋಡಿ, ಹೈಕಮಾಂಡ್ ಭೇಟಿಯಾಗಿದ್ರಿ ತಾವು ಕೂಡ. ನಾವು ಭೇಟಿಯಾಗಿದ್ದೇ ಬೇರೆದು, ಅವ್ರು ಭೇಟಿಯಾಗಿದ್ದೇ ಬೇರೆದು. ಬಹಳ ಸ್ಪಷ್ಟವಾಗಿ ಯಾವ ಶಾಸಕರು ಬಂದಿದ್ರು ಅವ್ರು ಬಹಳ ನಿರ್ದಿಷ್ಟವಾಗಿ ಹೇಳಿದ್ದಾರೆ, ಇಲ್ಲ ರೀಶಫಲ್ ಇದೆ ಅಂತ ನಾವು ಕೇಳಿದ್ವಿ, ಅದಕ್ಕೆ ನಾವು ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಕ್ ಬಂದಿದ್ವಿ ಅಂತ ಅವರೇ ಹೇಳಿದ್ಮೇಲೆ ಮತ್ತೆ ಪದೇ ನನ್ನ ಹತ್ರ ಕೇಳಿದ್ರೆ ಅಥವಾ ಬೇರೆಯವ್ರ ಹತ್ರ ಕೇಳಿದ್ರೆ ರೀಶಫಲ್ ಆಗುತ್ತೋ ಅಥವಾ ನೋಡಿ, ರೀಶಫಲ್ ಅಂತ ಏನಿದೆ ಅದು ಯಾವಾಗ್ಲೂ ಸಹಜವಾದಂತ ಪ್ರಕ್ರಿಯೆ. ಅದು 2.5 ವರ್ಷ 3 ವರ್ಷ ಆದ್ಮೇಲೆ ಯಾವುದೇ ಸರ್ಕಾರಗಳು ಮಾಡ್ಕೊಂಡು ಬಂದಿರುವಂತ ಪ್ರಕ್ರಿಯೆ. ಹಿಂದೆ ಆಗಿಲ್ವಾ? ಎಲ್ಲ ಸರ್ಕಾರದಲ್ಲೂ ಆಗಿವೆ, ಬಿಜೆಪಿನಲ್ಲೂ ಆಗಿದೆ, ಕಾಂಗ್ರೆಸ್ನಲ್ಲೂ ಆಗಿದೆ. ಅದು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆಗ್ಬಹುದು ಅಂತ. ಅದಕ್ಕೆ ಒಪ್ಪಿಗೆ ಪಡಿಲಿಕ್ಕೆ ಒಂದ್ಸರಿ ಚರ್ಚೆ ಕೂಡ ಆಗಿದೆ. ಸೊ ಸಂದರ್ಭ ಬಂದಾಗ ಮಾಡ್ತಾರೆ. ಅದು ಅರ್ಜೆಂಟ್ ಏನಕ್ಕಿದೆ? ಇಲ್ಲ, ಅರ್ಜೆಂಟ್ ಯಾರಿಗಿದೆ? ಆಕಾಂಕ್ಷಿಗಳು ಇದ್ದೇ ಇರ್ತಾರೆ, 2.5 ವರ್ಷ ಇರ್ತಾರೆ. ಅದೇ ಅಲ್ಟಿಮೇಟ್ಲಿ ದ ಕ್ಯಾಬಿನೆಟ್ ಇಸ್ ದ ಪ್ರೆರಾಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಅವಾಗ ಚೀಫ್ ಮಿನಿಸ್ಟರ್ ಅವರು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ, ಆಗ್ಬೇಕಾಗಿದ್ರೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.